ಮುಳಬಾಗಿಲು ನಗರದಲ್ಲಿ ಕತ್ತಲಲ್ಲಿರುವ ಹೈಮಾಸ್ ದೀಪ ಬೆಳಕು ಕೊಡುವುದು ಯಾರು? ಹೌದು, ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಂಭಾಗ ಹಿಂದಿನ ಅವಧಿಯ ಶಾಸಕರಾಗಿದ್ದ ನಾಗೇಶ್ ಅವರ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣ ಖರ್ಚು ಮಾಡಿ ಮಾರುಕಟ್ಟೆಗೆ ಬರುವ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೈಮಾಸ್ ದೀಪವನ್ನು ಅಳವಡಿಸಲಾಗಿತ್ತು. ಆದರೆ ಹೈಮಾಸ್ ದೀಪ ಇಲ್ಲಿಯವರೆಗೂ ಬೆಳಗಲೇ ಇಲ್ಲ. ಇನ್ನು ಈ ಸಂಬಂಧ ಇಲ್ಲಿನ ಸಾರ್ವಜನಿಕರು ಮಾತನಾಡಿ, ರಾತ್ರಿಯ ಸಮಯದಲ್ಲಿ ರೈತರು ಹಾಗೂ ಮಾರುಕಟ್ಟೆಗೆ ಬರುವ ಹೋಗುವವರ ಸಂಖ್ಯೆ ಅಧಿಕವಾಗಿದ್ದು ವಾಹನಗಳ ದಟ್ಟಣೆ ಕೂಡ ಹೆಚ್ಚಿದೆ. ಮಾರುಕಟ್ಟೆಯ ಮುಂಭಾಗ ಕತ್ತಲು ಇರುವುದರಿಂದ ಅನೇಕ ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಅದೆಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲವೆಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಐ ಮಾಸ್ಕ್ ದೀಪಕ್ಕೆ ಹಿಡಿದಿರುವ ಗ್ರಹಣವನ್ನ ಬಿಡಿಸಿ ಕತ್ತಲಲ್ಲಿ ಆಗುತ್ತಿರುವ ಅಪಘಾತಗಳಿಗೆ ಅದ್ಯಾವಾಗ ಮಂಗಳ ಹಾಡುತ್ತಾರೋ ಕಾದು ನೋಡಬೇಕಾಗಿದೆ. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ಸರ್ ಉಮೇಶ್ ಅಂತ ಸರ್. ಇದು ಎಲ್ಲಿ ಬರೋದು ಇದು? ಸರ್ ಇದು APMC ಯಾರ್ಡ್ ಮುಂದೆ ಗೇಟ್ ಮುಂದ್ಗಡೆ ಇರೋದು, ಮಳ್ಳಾಕ್ನಳ್ಳಿ ರೋಡ್. ಏನ್ ಸಮಸ್ಯೆ? ಸರ್ ಏನಿಲ್ಲ, ಸುಮ್ಮನೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ, ಯೂಸ್ ಇಲ್ಲ, ಏನು ಇಲ್ಲ, ಆನೆ ಮಾಡೋದಿಲ್ಲ. ಡೈಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಕತ್ಲಲ್ಲಿ ಯಾವ್ದೋ ಒಂದು ತೊಂದರೆ ಆಗ್ತಾ ಇದೆ. ಇಲ್ಲಿ ರೈತರಿಗೆ ತುಂಬಾ ಅನುಪಯೋಗ ಆಗ್ತಾ ಇದೆ. ಸುಮ್ನೆ ಹಾಕಿ ವೇಸ್ಟ್ ಆಗಿದೆ. ಸ್ವಲ್ಪ ಅದನ್ನ ಲೈಟ್ ಆನ್ ಮಾಡಿಸಿ ಸರ್, ಮುನ್ಸಿಪಲ್ ನಗರಸಭೆ ಹತ್ರ ಹೇಳಿ. ಯಾವ ಪೀರಿಯಡ್ ಅಲ್ಲಿ ಆಗಿರೋದು? ಸರ್ ಇದು ಎಚ್ ನಾಗೇಶ್ವರ ಪೀರಿಯಡ್ ಆಗಿದೆ, ಅವಾಗಿಂದ ಲೈಟೇ ಆನ್ ಆಗಿಲ್ಲ ಸರ್. ಹೋಗಿ ಮುನ್ಸಿಪಲ್ಗೆ ಇದು ಸರ್ ನಾವ್ 2-3 ಸತಿ ಲೆಟರ್ ಕೊಟ್ಟಿದ್ವಿ. ನಾವು APMC ಅವರು ಎತ್ಕೊಂಡು ಹೋಗಿ ಲೆಟರ್ ಕೊಟ್ಟಿದ್ವಿ, ಯಾರು ನೋಡಿಲ್ಲ. ಆಯ್ತು ಬಂದ್ ಹಾಕ್ತಿವಿ ಅಂತಾರೆ, ಯಾರು ಆಗ್ತಾ ಇಲ್ಲ ಸರ್. ಸರ್ ನಾವು 2 times ಕೊಟ್ಟಿದ್ವಿ ಸರ್. ಹೌದು, ಏನು ಇರ್ತದಿಲ್ಲ. ಇಲ್ಲ ಸರ್, ಯಾರು ಕೇರೆ ಮಾಡ್ತಾ ಇಲ್ಲ ಸರ್. ಎಷ್ಟು ಗಂಟೆಗೆ ಇದೆ ಸರ್ ಇದು ಆಗೋದು? ಏನ್ ಹೇಳಿ ಸರ್? ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 3 ಗಂಟೆಯಿಂದ ಲೈಟೇ ಇರಲ್ಲ, ಏನು ಇರಲ್ಲ. ಫಾರ್ಮರ್ಸ್ ಎಲ್ಲ ಪಾಪ ತುಂಬಾ ತೊಂದರೆ ಆಗ್ತಾ ಇದೆ ಸರ್, ರೈತರಿಗೆಲ್ಲ ಇಲ್ಲಿ. ಎಲ್ಲಿಂದ ಬರ್ತಾರೆ ಇಲ್ಲಿ ಜನ? ಸರ್ ಆಲ್ಮೋಸ್ಟ್ ಮುಳಬಾಗ ತಾಲೂಕಲ್ಲಿ ಎಷ್ಟು ಜನ ಫಾರ್ಮರ್ಸ್ ಇದಾರೆ ಎಲ್ಲರೂ ಇಲ್ಲಿಗೆ ಸರ್ ಬರೋದು ಬೆಳಗ್ಗೆ ಮಾರ್ಕೆಟ್ಗೆ. ಈಗ ಇವ್ರಿಗೆ ಏನ್ ಹೇಳಕ್ಕೆ ಸರ್ ನಮ್ಗೇನು ಅಂದ್ರೆ ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಇಲ್ಲಿ ಸ್ವಲ್ಪ ಲೈಟ್ ಸ್ವಲ್ಪ ಫೆಸಿಲಿಟಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸರ್. ಮಂಜುನಾಥ್ ಅಂತ ಸರ್. ಇಲ್ಲಿ ಐಮಾಸ್ ಲೇಟ್ ಇದೆಯಲ್ಲ, ಅದು ಬರ್ತಾ ಇದೆಯಾ ಸರ್? ಇಲ್ಲ, ಬರ್ತಾ ಇಲ್ಲ. ಯಾವಾಗಿಂದ ಬರ್ತಾ ಇಲ್ಲ ಸರ್? ಇಲ್ಲಿ ರೋಡ್ ಆಗದ್ರಿಂದ ಅವತ್ತಿನಿಂದ ಬರ್ತಾ ಇಲ್ಲ. ಇವಾಗ ಬೆಸ್ಕಾಂ ಹೇಳಿದ್ರು. ಬೇಸ್ಕಂಗೆಲ್ಲ ಇಂಪ್ರೂವ್ ಮಾಡಿದ್ದೀವಿ, ಬರ್ತಾ ಇಲ್ಲ, ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೌದಾ? ಯಾವ ಇದ್ರಲ್ಲಿ ಆಗಿರೋದು? ಇದು ಎಚ್ ನಾಗೇಶ್ ಸಾಹೇಬ್ರು ಪಿರಿಯಡ್ನಲ್ಲೇ ಆಗಿರೋದು. ಅವಾಗಿಂದ ಬರ್ತಾ ಇದೆಯಾ ಇಲ್ಲ? ಆವತ್ತಿನಿಂದ ಬರ್ತಾ ಇಲ್ಲ. ಫಿಟ್ಟಿಂಗ್ ಮಾಡಿದ್ದಾರೆ, ಇಲ್ಲಿವರೆಗೂ ಲೈಟ್ ಏನ್ ಹೇಳ್ತಾವ್ರು ಅವರು? ಬಂದು ಕೇಳಿದ್ರೆ ನಗರಸಭೆಗೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದ್ರೆ ನಮ್ಗೆ ಇಲ್ಲ, ಅವ್ರಿಗೆ ಇನ್ಚಾರ್ಜ್ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗಿದೆ. ಲೈಟ್ಗಳಿಲ್ಲದೆ ಭಾರಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಲೈಟ್ಗಳು ಹಾಕಿ ಕೊಡಬೇಕಾಗಿ ವಿನಂತಿ ಅಂತ. ಎಲ್ಲ ಒಂದು 4 ದಿನ 3 ವರ್ಷದಿಂದ ಬರ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ ಸಾರ್ವಜನಿಕರಿಗೆ. ದಯವಿಟ್ಟು ಇದನ್ನ ರೆಡಿ ಮಾಡಿಕೊಡ್ಬೇಕಾಗಿ ಪ್ರಾರ್ಥನೆ. ಹನುಮಪ್ಪ.